ಹಲೋ ಫ್ರೆಂಡ್ಸ್ ಈ ದಿನ ನಾನು ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸುವಂತಹ ಕ್ರೋಶಾ ಕುಚ್ಚು ಡಿಸೈನ್ ನಾನು ಹೇಳ್ಕೊಡ್ತೀನಿ. ನೋಡಿ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತದೆ. ನಾನು ಇದರಲ್ಲಿ ಬೀಡನ್ನು ಸಹ ಯೂಸ್ ಮಾಡಿದ್ದೀನಿ. ಒಂದು ದಪ್ಪದಾದ ಬೀಡು, ಒಂದು ಸ್ಮಾಲ್ ಬೀಡು. ತುಂಬಾನೇ ಮುದ್ದಾಗಿ ಕ್ಯೂಟ್ ಆಗಿ ಕಾಣಿಸುತ್ತೆ. ಮತ್ತೆ ಹಾಕೋದಕ್ಕೂ ಅಷ್ಟೇ ತುಂಬಾನೇ ಈಸಿ ಅಂತ ಹೇಳ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಮುದ್ದಾಗಿರುವಂತಹ ಈ ಕ್ರೋಶಾ ಡಿಸೈನ್ ನಿಮ್ಗೆ ಹೇಳ್ಕೊಡ್ತೀನಿ. ಹಾಕೋದಕ್ಕೂ ಅಷ್ಟೇ ತುಂಬಾನೇ ಈಸಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ ದಾರವನ್ನು ಅರಳೆ ತಗೊಂಡು ನಾಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನಾಗಿರುವಂತಹ ಬೀಡನ್ನು ಸಹ ತಗೊಂಡಿದ್ದೀನಿ. ಇದಿಲ್ಲ ಅಂದರೆ ನಿಮ್ಮ ಹತ್ರ ಬೇರೆ ಯಾವುದಿದೆ ಅದು ತಗೋಬೋದು. ಒಂದು ಸ್ವಲ್ಪ ಸ್ಮಾಲ್ ಬೀಡನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಸ್ಯಾಂಪಲ್ ಪೀಸ್ಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಚೈನನ್ನು ಹಾಕ್ಕೊಳ್ಳೋಣ. ನಾನು ಲಾಕ್ ಮಾಡಿದ ನಂತರ ಅದರ ಮೇಲೆ 2 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ಸೊ ಮೊದಲನೇ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ನಂತರ ಇನ್ನೊಂದು ಡಬಲ್ ಕ್ರೋಶವನ್ನು ಪಕ್ಕದಲ್ಲೇ ಮಾಡ್ಕೊಂಡು ಹೋಗೋಣ. ಸೊ ನಿಧಾನವಾಗಿ ನಾವು ಡಬಲ್ ಕ್ರೋಶವನ್ನು ಇಲ್ಲಿ ನೀಡಲ್ನ ಮೌತ್ನ ಮೂಲಕ ಸ್ಟಾರ್ಟ್ ಮಾಡ್ಕೋಬೇಕು. ಏಕೆಂದರೆ ನಾವು ಅಲ್ಲಿ ಜಿಗ್ಜಾಗ್ ಮಾಡಿರೋದ್ರಿಂದ ಸ್ವಲ್ಪ ನಿಮಗೆ ನೀಡಲ್ ಮೌತಿಂದ ಪಿಕ್ ಮಾಡೋದು ಸ್ವಲ್ಪ ಟೈಟ್ ಅನ್ನಿಸ್ಬೋದು. ಸೊ ನಿಧಾನವಾಗಿ ಮಾಡ್ತಾ ಹೋಗಿ. ಫಸ್ಟ್ ಸ್ಟೆಪ್ಪು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 15 ಮಿನಿಟ್ಸ್ ಅಷ್ಟೇ ಇಡೀ ಸ್ಯಾರಿಗೆ ಹಾಕೋದಕ್ಕೆ. ಅಂದರೆ ತುಂಬಾ ಈಸಿ ಫ್ರೆಂಡ್ಸ್. ಇದು ಟೈಮು ಸಹ ಸೇವ್ ಆಗುತ್ತೆ. ಈಸಿಯಾಗಿ ನಮಗೆ ತುಂಬ ಲಕ್ಷಣವಾಗಿ ತುಂಬ ಕ್ಯೂಟ್ ಆಗಿರುವಂತಹ ಒಂದು ಡಿಸೈನ್ನ ನಾವು ಹಾಕ್ಕೋಬೋದು. ನಾವಿಲ್ಲಿ 6 ಕಂಬಗಳನ್ನು ಅಂದರೆ 6 ಡಬಲ್ ಕ್ರೋಶವನ್ನು ಹಾಕ್ಕೊತಾ ಇದ್ದೀನಿ. ಸೊ ನಿಧಾನವಾಗಿ ನಾವು ಇಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಅಂದರೆ ಬೇಸಿಕ್ ಬಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗುತ್ತೆ, ತುಂಬ ಅಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಏಕೆಂದರೆ ಬೇಸೇ ಇಂಪಾರ್ಟೆಂಟು ನಾವು ಏನೇ ಡಿಸೈನ್ ಮಾಡೋದಾದ್ರೂ. ಸೊ ನೋಡಿ, ಇಲ್ಲಿ ನಾನು 6 ಡಬಲ್ ಕ್ರೋಶವನ್ನು ಮಾಡಿದ ನಂತರ ನಾನಿಲ್ಲಿ ದಪ್ಪದಾಗಿರುವಂತಹ ಒಂದು ಬೀಡನ್ನು ತೊಗೊತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ದಪ್ಪದಾಗಿರುವಂತಹ ಒಂದು ಬೀಡನ್ನು ನಾನು ಯೂಸ್ ಮಾಡಿ ಬೀಡನ್ನ ನಾವು ದಾರದ ಮೂಲಕ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನ ತೊಗೊಂಡಿದ ನಂತರ ಫಸ್ಟ್ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಅಲ್ಲೇ ಸೂಜಿ ಮೇಲೆ ದಾರ ತೊಗೊಂಡು ಒಂದು ಡಬಲ್ ಕ್ರೋಶವನ್ನು ಹಾಗೆಯೇ ಬಟ್ಟೆಗೆ ಡೈರೆಕ್ಟ್ ಮಾಡ್ಕೊಳ್ಳೋಣ. ಅದು ಎಲ್ಲಿಗೆ ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು ಡಬಲ್ ಕ್ರೋಶವನ್ನು ಬೀಡನ್ನ ಲಾಕ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ ಸ್ಪೇಸ್ಗೆ ಮಾಡ್ಕೋಬೇಕು, ಅದು ಯಾವ ಪ್ಲೇಸ್ಗೆ ಬರುತ್ತೆ ಅಲ್ಲಿಗೆ. ಎಗೇನ್ ನಾವು ಇಲ್ಲೂ ಅಷ್ಟೇ 6 ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಫಸ್ಟ್ ಟೈಮ್ ನಾನು ಮಾಡಿದ್ರಲ್ಲಿ ಮೊದಲು 2 ಚೈನ್ ಹಾಕಿದ್ರಿಂದ 2 ಚೈನು ಸಹ ಒಂದು ಡಬಲ್ ಕ್ರೋಶ ಲೆಕ್ಕವನ್ನು ತೊಗೊತೀವಿ. ಸೊ ಇಲ್ಲಿ ಡಬಲ್ ಕ್ರೋಶವನ್ನು ನಾವು 6 ತೊಗೋಬೇಕು. ಅಂದರೆ ಪಕ್ಕದಲ್ಲೇ ತೊಗೋಬೇಕು. ಒಂದೊಂದು ಡಬಲ್ ಕ್ರೋಶಗೂ ನಾವು ಗ್ಯಾಪನ್ನು ತುಂಬ ಬಿಡಬಾರ್ದು. ಸೊ ಪಕ್ಕದಲ್ಲೇ ನಾವು ನೀಡಲ್ನ ಚುಚ್ಕೊತಾ ಹೋಗಬೇಕು. ನೋಡಿ ನಿಧಾನವಾಗಿ ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಕಂಬ ಅಂತಾರೆ, ಡಬಲ್ ಕ್ರೋಶ ಅಂತಾರೆ, ನೀವು ಹೇಗಾದರೂ ಕರಿಬೋದು. ನಿಮಗೆ ಮಾಡೋದಕ್ಕೆ ಈಸಿ ಆಗಬೇಕು ಅಷ್ಟೇ. ನಿಧಾನವಾಗಿ ನೋಡ್ತಾ ಹೋಗಿ ಫ್ರೆಂಡ್ಸ್. ತುಂಬಾ ಈಸಿ, ನಾನು ಹೇಳ್ಕೊಡ್ತೀನಿ ನಿಧಾನಕ್ಕೆ ನಿಮಗೆ ಹೇಗೆ ಮಾಡೋದು ಅಂತ. ಸೊ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮನೆಯಲ್ಲೇ ನೀವು ಯಾರಿಗೂ ಬೇರೆಯವ್ರಿಗೆ ನೀವು ದುಡ್ಡು ಕೊಟ್ಟು ಕ್ರೋಶವನ್ನು ಅಥವಾ ಕುಚ್ಚನ್ನು ಹಾಕ್ಸೋ ಅಂಥದ್ದು ನೆಸೆಸಿಟಿ ಇರೋದಿಲ್ಲ. ತುಂಬಾ ಈಸಿ. ನೀವು ಸುಲಭವಾಗಿ 50 ರುಪೀಸ್ನಲ್ಲೇ ನೀವು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಸಹ ನೀವು ಮಾಡ್ಕೋಬೋದು. ಅಷ್ಟು ಈಸಿ. ಹೊರಗಡೆ ಆದರೆ ನಿಮ್ಗೆ ಅದನ್ನು 1000 to 1500 ಚಾರ್ಜ್ ಮಾಡ್ತಾರೆ. ನೋಡಿ ನಿಮಗೆ ಇಲ್ಲಿ ನಾನು 6 ಡಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ. 3 ಚೈನನ್ನು ಹಾಕಿದ ನಂತರ ಅಲ್ಲೂ ಅಷ್ಟೇ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಳ್ಳೋಣ. ದಾರ ತೊಗೊಂಡು ಅದನ್ನು ಅಷ್ಟೇ ಯಾವ ಪ್ಲೇಸ್ಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಎರಡರಲ್ಲಿ ಒಂದು ದಾರವನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. 1 ಟೈಮ್ ಕಂಬ ಆಗಿದೆ, ಅಲ್ಲಿ 1 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಮತ್ತಿನ್ನು 5 ಮಾಡ್ಕೊಳ್ಳಿ. ಒಟ್ಟು 6 ಡಬಲ್ ಕ್ರೋಶವನ್ನು ಅಂದರೆ 6 ಕಂಬಗಳನ್ನು ಹಾಕ್ಕೋಬೇಕು. ನಾವು ಒಂದೇ ಲೆವೆಲ್ನಲ್ಲಿ ಹಾಕ್ಕೊಳ್ಳಿ. ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ ಹಾಕ್ಕೋಬಾರ್ದು. ಪಕ್ಕದಲ್ಲೇ ಒಂದೇ ಲೆವೆಲ್ನಲ್ಲಿ ಹಾಕ್ಕೊತಾ ಹೋಗಬೇಕು ಕಂಬವನ್ನು. ಸೊ ಇದೇ ರೀತಿ ನಾವು 6 ಕಂಬಗಳನ್ನಾಗಿ ಮಾಡ್ಕೋಬೇಕು. ಫಸ್ಟು ನಾವು ಲಾಕನ್ನು ಮಾಡ್ಕೊಂಡ್ವಿ ಥ್ರೆಡ್ನಲ್ಲಿ ಬಟ್ಟೆಗೆ. ನಂತರ 2 ಚೈನ್ನ ಹಾಕ್ಕೊಂಡು ಕಂಬಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ನಂತರ ಒಂದು ದೊಡ್ಡ ಬೀಡನ್ನು ಹಾಕ್ಕೊಂಡ್ವಿ. ಆ ಬೀಡಿರೋ ಜಾಗದಲ್ಲಿ ನಮಗೆ ಆರ್ಚ್ ಅಂತ ಹೇಳ್ತೀನಲ್ಲ, ಡಬಲ್ ಕ್ರೋಶ ಒಂದು ಆರ್ಚ್ ರೀತಿನಲ್ಲಿ ಬರುತ್ತೆ. ನೆಕ್ಸ್ಟು ಮತ್ತೆ 6 ಕಂಬವನ್ನು ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡ್ವಿ. 3 ಚೈನ್ ಹಾಕಿರೋ ಜಾಗದಲ್ಲಿ ಕುಚ್ಚನ್ನು ಹಾಕ್ಕೊತೀವಿ. ಸೊ ಈ ಥರ 1 ಟೈಮ್ ಬೀಡನ್ನು ಹಾಕಬೇಕು, 1 ಟೈಮ್ 3 ಚೈನನ್ನು ಹಾಕಬೇಕು. ಮತ್ತೆ ನಾನು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರವನ್ನು ತೊಗೋಬೇಕು. 1 ಟೈಮ್ ದಾರವನ್ನು ತೊಗೊಂಡು ಅಲ್ಲಿ ಮತ್ತೆ ನಾವು ಎಗೇನ್ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು.
ಮಿಸ್ ಮಾಡಬಾರ್ದು. ನಾವು ಸೂಜಿ ಮೇಲೆ ದಾರ ತೊಗೊಳೋದ ಮಿಸ್ ಆದರೆ ನಿಮಗೆ ಡಬಲ್ ಕ್ರೋಶೆ ಆಗೋದಿಲ್ಲ, ಸಿಂಗಲ್ ಲಾಕ್ ಆಗುತ್ತೆ. ಸೊ ಮರಿದಲ್ಲೇ ನೀವು ಅದನ್ನು ಡಬಲ್ ಕ್ರೋಶೆ ಆಗೇನೆ ತೊಗೋಬೇಕು. ಸೊ ಆ ಥರ ತೊಗೊಂಡ್ರೇ ಒಂದೇ ಹೈಟ್ನಲ್ಲಿ ನಾವು ಬೇಸನ್ನು ಹಾಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. ನಿಮಗೆ ಹೇಳ್ತೀನಿ ಹೇಗೆ ಕಂಟಿನ್ಯೂ ಮಾಡ್ಕೋಬೇಕು, ಯಾವ ರೀತಿ ಎಂಡನ್ನು ಹಾಕಬೇಕು ಅಂತ. ನೋಡಿ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಇಲ್ಲಿ 2 ಚೈನ್ ಹಾಕ್ಕೊಂಡು 6 ಕಂಬಗಳನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ 6 ಕಂಬ ಆದಮೇಲೆ 3 ಚೈನು, 6 ಕಂಬ ಆದಮೇಲೆ ಮತ್ತೆ ಬೀಡ್ ಆದಮೇಲೆ 3 ಚೈನ್, ಒಂದ್ಸರಿ ಬೀಡು, ಒಂದ್ಸರಿ 3 ಚೈನು, 6 ಕಂಬ. ಈ ಥರ ಕಂಪ್ಲೀಟ್ ಡಿಸೈನ್ಗೆ ಅಥವಾ ಕಂಪ್ಲೀಟ್ ಸ್ಯಾಂಪಲ್ ಅಥವಾ ಸ್ಯಾರಿಗೆ ಡಿಸೈನ್ನ ಇದೇ ರೀತಿ ಕಂಪ್ಲೀಟಾಗಿ ಹಾಕ್ಕೋಬೇಕು. ಸೆಕೆಂಡ್ ಸ್ಟೆಪ್ನಲ್ಲಿ ನಾನು ಗ್ರೀನ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಬೇಸ್ಗೆ ಲಾಕ್ ಮಾಡಿ ಮತ್ತೆ ಮೊದಲು ನಾವು ಕಂಬ ತೊಗೊಂಡಿದ್ವಲ್ಲ 2 ಚೈನ್, ಅಲ್ಲಿಗೆ ಒನ್ ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ನಾವು ಬೀಡ್ ಸೈಡಲ್ಲಿ ಲೆಫ್ಟ್ ಸೈಡಿಂದ 3 ಚೈನು ನೋಡಿ ನೀಡಲ್ನಲ್ಲಿ ತೋರಿಸ್ತಾ ಇದ್ದೀನಿ. 3 ಚೈನ್ಗೆ ಅಲ್ಲಿಗೆ ನಾವು 3 ಕಂಬದ ಚೈನ್ ಹೋಲ್ಗೆನೆ ನಾವು ಅಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಅಲ್ಲಿಂದಲೇ ನಾವು ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಬೀಡ್ ಲಾಕ್ ಮಾಡಿದ್ವಲ್ಲ, ಬೀಡ್ ಲಾಕ್ನ ಬ್ಯಾಕ್ ಸೈಡ್ನಲ್ಲಿ 6 ಎಳೆ ದಾರ ಇರುತ್ತೆ. ಈ ಥರ ನೀಡಲ್ನಲ್ಲಿ ಪಿಕ್ ಮಾಡಿಕೊಂಡು ನಾವು ಅಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊತ ಹೋಗಬೇಕು. ಅಂದರೆ ಆರ್ಚ್ನ ನಾವು ಮಾಡ್ಕೊತ ಹೋಗಬೇಕು, ಬೀಡ್ನ ಸುತ್ತ ಮಾಡ್ಕೋಬೇಕು. ನಿಮಗೆ ಈ ಥರ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಇನ್ನೊಂದು ಸ್ಟೆಪ್ ಹಾಕ್ಕೊಂಡು ಬೀಡ್ನ ಮೇಲೆ ಎಗೇನ್ ನೀವು ಅದು 6 ಚೈನ್ ಇಲ್ವಾ 3 ಚೈನ್ 4 ಚೈನ್ ಹಾಕ್ಕೊಂಡು ನಂತರ ಅದರಲ್ಲಿ ಒಂದು ಮಾಡ್ಬೋದು. ನಾವು ಇಲ್ಲಿ ಒಂದು ಸ್ಟೆಪ್ನ ಮೈನಸ್ ಮಾಡೋದಕ್ಕೋಸ್ಕರ ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ಒಂದು ಡಬಲ್ ಕ್ರೋಶೆ ಆದಮೇಲೆ ನಾನು ಬೀಡನ್ನು ಹಾಕಿದ್ದೀನಿ. ಮತ್ತೆ ನಾವು ಬೀಡ್ ಲಾಕ್ ಮಾಡೋ ಬದಲು ಬೀಡಿಂದ ಹಾಗೇ ಡಬಲ್ ಕ್ರೋಶವನ್ನು ತಗೊಳ್ಳೋಣ. ನಂತರ ಎಗೇನ್ ನಾನು ಇಲ್ಲಿ ಮತ್ತೆ ನಿಧಾನವಾಗಿ ತೋರಿಸ್ತಿದ್ದೀನಿ, ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಬೀಡನ್ನು ನಾವು ಪಿಕ್ ಮಾಡ್ಕೋಬೇಕು. ಅಟ್ ಎ ಟೈಮ್ ನಾನು 2-3 ಬೀಡನ್ನು ಹಾಕೋದಕ್ಕೆ ಬೇಗ ಆಗಲಿ ಅಂತ ತೊಗೊಂಡಿದ್ದೀನಿ. ಈ ಥರ ನಾವು ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ಅಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಡೈರೆಕ್ಟ್ ಬೀಡನ್ನು ಲಾಕ್ ಮಾಡಬಾರ್ದು. ಡಬಲ್ ಕ್ರೋಶ ಮಾಡ್ಕೊಂಡಾಗ ಅಲ್ಲಿ ಡಬಲ್ ಕ್ರೋಶದ ಮೂಲಕ ಬೀಡು ನಾವು ತೊಗೊಂಡಿರೋದು ಲಾಕ್ ಆಗುತ್ತೆ. 2ರಲ್ಲಿ 1 ಅಂತ ಲಾಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಮಾಡ್ಕೊಂಡು ಆದಮೇಲೆ ಎಗೇನ್ ಮತ್ತೆ ನಾವು ದಾರವನ್ನು ಮೇಲ್ಭಾಗ ಮಾಡಬೇಕು. ನಂತರ ನಾವು ಬೀಡನ್ನು ಪಿಕ್ ಮಾಡಿದ ನಂತರ ಮತ್ತೆ ನಾವು ಸೂಜಿ ಮೇಲೆ ದಾರ ತೊಗೊಂಡು ಎಗೇನ್ ಮತ್ತೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಇದರಲ್ಲಿ ಒಟ್ಟು ನಿಮ್ಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ಮಾಡ್ಕೊಳ್ಳಿ. ನಾವಿಲ್ಲಿ 3 ಚೈನ್ ಹಾಕಿರೋದ್ರಿಂದ 8ರಿಂದ 9 ನಮಗೆ ಡಬಲ್ ಕ್ರೋಶ ಇಲ್ಲಿ ಇಡ್ಸೋ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಅಲ್ಲಿ ಕೌಂಟಿಂಗ್ ಬೇಡ, ಮೊದಲಿಂದಲೂ ಹೇಳ್ತಾ ಇದ್ದೀನಿ. ನಿಮಗೆ ಆ ಚೈನ್ಗೆ ಎಷ್ಟು ಇಡ್ಸುತ್ತೆ ನಿಮಗೆ ಡಬಲ್ ಕ್ರೋಶ, ಎಷ್ಟು ಆರ್ಚನ್ನು ಮಾಡಬಹುದು ಅಷ್ಟನ್ನು ನೀವು ಮಾಡ್ಕೊತಾ ಹೋಗಿ. ಇದೇ ರೀತಿ ಡಬಲ್ ಕ್ರೋಶವನ್ನು ಮಾಡಬೇಕು. ದಾರವನ್ನು ಮೇಲ್ಭಾಗ ಮಾಡಿಬಿಟ್ಟು ನೀವು ಸೂಜಿ ಮೂಲಕ ನೀಡಲ್ನ ಮೂಲಕ ನೀವು ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ನೀವು ಡಬಲ್ ಕ್ರೋಶವನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ ನಿಧಾನವಾಗಿ. ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ನಿಮಗೆ ಮಾಡೋದು ಈಗ ಕಲ್ತಿದ್ರೆ ಬೀಡನ್ನು ಅಷ್ಟೇ ನಿಧಾನವಾಗಿ ನೀವು ಬೀಡನ್ನು ಕ್ರೋಶದ ಮೂಲಕ ಪೋಣಿಸೋದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಈಸಿ ಫ್ರೆಂಡ್ಸ್. ಡಿಸೈನ್ ಹಾಕೋದು ತುಂಬಾ ಈಸಿ. ನೀವು ಅದು ಮನಸ್ಸಿಟ್ಟು ಮಾಡಬೇಕು ಅಷ್ಟೇ. ಯಾವುದೇ ಆಗಲಿ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ನಾವು ಒಂದು ಚಿಕ್ಕದನ್ನು ಸಹ ನನ್ನ ಕೈಲಿ ಕಷ್ಟ ಅಂತ ಅನಿಸಿದ್ರೆ ನೀವು ಎಷ್ಟೇ ಸುಲಭವಾಗಿ ಮಾಡೋದನ್ನು ಅದು ಆಗೋದಿಲ್ಲ. ಸೊ ನೀವು ಮನಸ್ಸಿಟ್ಟು ಏನೇ ಮಾಡಿದ್ರೂ ಅದು ಕಷ್ಟವಾಗಿರೋದು ಸಹ ಈಸಿಯಾಗಿ ಆಗುತ್ತೆ. ಸೊ ನೋಡ್ಕೊಳ್ಳಿ, ನೀವು ಇದು ಡಬಲ್ ಕ್ರೋಶ ಮಾಡಬೇಕಾದ್ರೆ ಇನ್ನೂ ಸ್ಪೇಸ್ ಇದೆ, ಮಾಡೋದಕ್ಕೆ ಇನ್ನೂ ಚೈನಲ್ಲಿ ಸ್ಪೇಸ್ ಇದೆ ಅಂದರೆ ನೀವು ಅದನ್ನು ಕವರ್ ಮಾಡಿಕೊಂಡು ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕು ಡಬಲ್ ಕ್ರೋಶ ಮಾಡಿಕೊಂಡು. ಸೊ ನಿಧಾನವಾಗಿ ನೀವು 6 ಎಳೆನೂ 1 ಎಳೆನೂ ಮಿಸ್ ಆಗದಲ್ಲಿರೋ ಸಹ ನಿಧಾನವಾಗಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಿ. ಎಷ್ಟು ಇಡ್ಸುತ್ತೆ ಅಂತ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತೀನಿ ಅಂದಾಜಲ್ಲಿ. ಸೊ ಅದನ್ನು ನೋಡ್ಕೊತ ಇನ್ನೂ ಸ್ಪೇಸ್ ಇದೆ ಅನಿಸಿದ್ರೆ ಮತ್ತೆ ಡಬಲ್ ಕ್ರೋಶವನ್ನು ಕಂಟಿನ್ಯೂ ಮಾಡಿಕೊಂಡು ಬೀಡನ್ನು ಹಾಕ್ತಾ ಹೋಗಬೇಕು. ಸೊ ಇನ್ನೇನಿಲ್ಲ ಫ್ರೆಂಡ್ಸ್, ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ಆ ಥರ ಒಂದು ಓನ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಅದು ಒಂದು ತಪ್ಪಿದೆ ಅಂದ್ರೂ ಅದರಲ್ಲೂ ಒಂದು ಡಿಸೈನ್ ಆಗಿರುತ್ತೆ. ಸೊ ಯಾವುದನ್ನು ಸಹ ನೀವು ತಪ್ಪು ಅಂತ ಅಂದ್ಕೋಬೇಡಿ. ನೀವು ಮೊದಲು ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಡಿಸೈನು ಸಹ ನಿಮಗೆ ಒಂದು ಓನ್ ಡಿಸೈನ್ ಆಗಿ ನಿಮ್ಮ ಕ್ರಿಯೇಟಿವಿಟಿ ಆಗಿ ರೆಡಿಯಾಗಿರುತ್ತೆ. ಸೊ ತುಂಬಾ ಈಸಿ. ನೀವು ಯಾವುದನ್ನು ಸಹ ಕಷ್ಟ ಅಂತ ತಗೋಬೇಡಿ. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಬೇರೆ ಈಗ ಕ್ರೋಶ ಹೇಳ್ಕೊಡ್ತಿದ್ದೀನಲ್ಲ, ಇದೇ ರೀತಿ ನಾನು ಎಂಬ್ರಾಯ್ಡ್ರಿನೂ ಸಹ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಥಿಂಗ್ಸ್ ಅನ್ನೋದು ಸಹ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಿಮಗೆ ಎಂಬ್ರಾಯ್ಡ್ರಿನೂ ಸಹ ಹೇಳ್ಕೊಡ್ತೀನಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಳ್ಕೊಡ್ತೀನಿ, ಫ್ರೇಮನ್ನು ಯೂಸ್ ಮಾಡಿ ಹಾಕುವಂಥದ್ದು. ಸೊ ತುಂಬಾ ಈಸಿ ಅಂತಲೇ ಹೇಳ್ಬೋದು.
ಈಗ ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಇವಾಗ ಡಬಲ್ ಕ್ರೋಶ ಮಾಡಿದ್ದು ಆರ್ಚ್ ರೆಡಿ ಇದೆ. ಈಗ ನಾವು ಇಲ್ಲಿ ಪಕ್ಕದಲ್ಲಿ ಬೀಡ್ನ ಹಾಕಿ ಮತ್ತೆ 6 ಕಂಬ ತೊಗೊಂಡಿದ್ವಲ್ಲ, ಕೊನೆ ಕಂಬಕ್ಕೆ ನಾನಿಲ್ಲಿ ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ ಕೊನೆ ಕಂಬಕ್ಕೆ ಲಾಕ್ ಮಾಡಿದ ನಂತರ ಈ ರೀತಿ ಕಾಣಿಸ್ತಾ ಇದೆ, ಡಿಸೈನ್ ರೆಡಿ ಆಗಿದೆ. ತುಂಬಾನು ಹಾಕ್ಕೊಳೋದಕ್ಕೆ ಹೋಗ್ಬೇಡಿ, ಅದು ಸುಕ್ಕಾಗಿ ತುಂಬ ಹತ್ತತ್ರ ಆಗ್ಬಿಟ್ಟು ಅದು ಡಿಸೈನ್ ಬಂದ್ಬಿಟ್ಟು ಹಂಗೇನೆ ಫೋಲ್ಡ್ ಆಗ್ತಾ ಇರುತ್ತೆ, ಸುಕ್ಕಾಗ್ತಿರುತ್ತೆ. ಸೊ ಇಲ್ಲಿ ನಾವು 3 ಚೈನ್ ತೊಗೊಂಡಿದ್ವಲ್ಲ, ಆ 3 ಚೈನ್ ಒಳಗಡೆ ಮತ್ತೆ 3 ಲಾಕನ್ನು ಮಾಡ್ಕೊಳ್ಳೋಣ. ಒಂದಾದ್ಮೇಲೆ ಒಂದು 3 ಲಾಕನ್ನು ಮಾಡ್ಕೊಂಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಎಗೇನ್ ನಾವು ಸೂಜಿ ಮೇಲೆ ದಾರ ತೊಗೊಂಡು ಫಸ್ಟ್ ಟೈಮ್ ಮಾಡಿದ್ವಲ್ಲ ಅದೇ ರೀತಿ ಬೀಡ್ನ ಬ್ಯಾಕ್ ಸೈಡ್ನಲ್ಲಿ ದಾರಕ್ಕೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಅಂದಾಜು 9 ರಿಂದ 10 ಡಬಲ್ ಕ್ರೋಶ ಹಿಡಿಯುತ್ತೆ. ಡಬಲ್ ಕ್ರೋಶ ಮಾಡ್ತಾ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ನಾವು ಬೀಡ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶನಲ್ಲೇ ನಾವು ಬೀಡ್ನ ಲಾಕ್ ಮಾಡ್ಕೋಬೇಕು. ಈ ಬೀಡ್ ಇನ್ಸರ್ಟ್ ಮಾಡಿದ ತಕ್ಷಣ ನಾವು ಬೀಡನ್ನು ಲಾಕ್ ಮಾಡಬಾರ್ದು. ಸೊ ಎಲ್ಲ ಡಿಸೈನು ಒಂದೇ ಥರ ಹಾಕಬಾರ್ದು, ಒಂದೊಂದು ಡಿಸೈನ್ಗೆ ಒಂದೊಂದು ಮೆಥಡ್ ಇರುತ್ತೆ. ಸೊ ನಾವು ನಿಧಾನವಾಗಿ ಅದನ್ನು ಕಲ್ತ್ಕೊತಾ ಹೋಗಬೇಕು. ತುಂಬಾ ಈಸಿ, ನಾವು ಕಲಿಯೋದು ಕಷ್ಟ ಅಂತ ಅಂದ್ಕೋಬೇಡಿ. ನೋಡಿ ಡಿಸೈನ್ ಸೆಕೆಂಡ್ ಸ್ಟೆಪ್ ರೆಡಿ ಇದೆ. ಮಧ್ಯ ನಾನಿಲ್ಲಿ 3 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ನಾವು ಕುಚ್ಚನ್ನು ಹಾಕ್ಕೊತೀವಿ. ಈ ರೀತಿ ಕಾಣಿಸುತ್ತೆ ನೋಡಿ, ಪುಟ್ಟದಾಗಿ ಕ್ಯೂಟಾಗಿ ರೆಡಿಯಾಗಿದೆ ಡಿಸೈನು. ನಾನಿಲ್ಲಿ 127 ದಾರವನ್ನು ತೊಗೊಂಡಿದ್ದೀನಿ. ಫೋಲ್ಡ್ ಮಾಡಿದ ನಂತರ 247 ಆಗಿದೆ. ಮುದ್ದಾಗಿರುವಂತಹ ಸುಂದರವಾಗಿ ಕ್ಯೂಟಾಗಿ ಕಾಣಿಸುವಂಥ ಪುಟ್ಟ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಈಸಿ ಹಾಕೋದು, ನೀವು ಇಷ್ಟಪಟ್ಟು ಹಾಕಿ ನಿಮಗೆ ಡಿಸೈನ್ ಈಸಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು, ಕಷ್ಟ ಆಗೋದಿಲ್ಲ. ನನ್ನ ಚಾನಲ್ನ ಹೀಗೆ ಲೈಕನ್ನು ಮಾಡಿ ನೋಡ್ತಾ ಇರಿ, ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಸಪೋರ್ಟನ್ನು ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.